ರೋಲಿಂಗ್ ಅಂಡ್ ಆಕ್ಷನ್. ಸೊ ಇವತ್ತು ರಾಂಗ್ ವರ್ಡ್ಸ್ ವಿತ್ ಸಾಂಗ್ ರಿಲೀಸ್ ಯಾಕೆ ಮಾಡಿದ್ವಿ ಅಂದ್ರೆ, ಕರ್ನಾಟಕದಲ್ಲಿ ಹೇಟ್ ಸ್ಪೀಚ್ ಬಿಲ್ ಅಂತ ಒಂದು ಬಂದಿದೆ. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ, ಹೇಟ್ ಸ್ಪೀಚ್ ಬಿಲ್ ಬರೀ ಕರ್ನಾಟಕದಲ್ಲಿ ಬಂದಿದೆ. ಅದು ಏನ್ ಹೇಳುತ್ತೆ ಅಂದ್ರೆ, ನೀವು ಏನು ಗವರ್ಮೆಂಟ್ ಅಗೇನ್ಸ್ಟ್, ಏನು ಯಾರ ಅಗೇನ್ಸ್ಟ್ ಏನು ಹೇಳಂಗಿಲ್ಲ. ಏನದು ಪ್ಯಾರಾಮೀಟರ್ಸ್ ಹೇಟ್ ಸ್ಪೀಚ್ ಅಂದ್ರೆ ಏನು ಅದನ್ನು ಸರಿಯಾಗಿ ಹೇಳಿಲ್ಲ. ಅದು ತುಂಬಾ ಬ್ರಾಡ್ ಆಗಿ ಹೇಳಿದ್ದಾರೆ. ಸೊ ಅಂದ್ರೆ ನೀವು ಕ್ರಿಟಿಸೈಸ್ ಮಾಡಂಗಿಲ್ಲ, ನೀವು ಏನು ತಪ್ಪಾಗ್ತದೆ ಅದನ್ನು ಹೇಳಂಗಿಲ್ಲ, ನೀವು ಲೀಗಲ್ ಆಗಿ ಇನ್ನೂ ತೋರ್ಸಂಗಿಲ್ಲ. ಡೈರೆಕ್ಟ್ 7 years ಜೈಲ್. ಸೊ ಅಂದ್ರೆ ಏನು, ಸಿಂಪಲ್ ಸೆನ್ಸರ್ಶಿಪ್ ಎಲ್ಲಾ ಸಿನಿಮಾನಲ್ಲಿದ್ದಾರೆ. ಸೊ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸಿನಿಮಾದವ್ರಿಗೆ, ನೀವು ಹೇಟ್ ಸ್ಪೀಚ್ ಅಂದ್ರೆ ಏನು ಬರ್ಬೋದು ಅಂದ್ರೆ, ನೀವು ಪೊಲೀಸ್ನು ತೋರ್ಸಂಗಿಲ್ಲ, ಇದು ಸುಪ್ರೀಂ ಕೋರ್ಟ್ ಲಾಯರ್ಸ್ ಕಚೇರಿ ಅದೇನು ತೋರ್ಸಂಗಿಲ್ಲ. ಸೊ ನೀವು ಏನ್ ತೋರಿಸ್ತೀರಾ ಸಿನಿಮಾನಲ್ಲಿ, ಏನ್ ತೋರಿಸಬಹುದು? ನೀವು ಆ ಬಿಲ್ ಓದಿದ್ದೀರಾ? ಹಾ, ನಾವು ಮೇನ್ ಕ್ರಕ್ಸ್ ಓದಿದೀನಿ. ಅಂದ್ರೆ ಬ್ರಾಡ್ ಎಕ್ಸ್ಪ್ಲನೇಷನ್ ಅಲ್ಲಿ ಡೀಟೈಲ್ ಓದಿದ್ದೀರಾ ನೀವು? ಇಲ್ಲ, ಡೀಟೇಲ್ ಆಗಿ ಓದಕ್ ಆಗೋದು ಇಲ್ಲ, ಅದು ಡೀಟೇಲ್ ತೋರ್ಸೋದು ಇಲ್ಲ ಅವರು. ನೀವು ಏನು ಹೇಳ್ತಿದ್ದೀರಲ್ಲ, ತೋರ್ಸಕ್ಕಾಗಲ್ಲ, ಲೀಗಲ್ ಆಗಿ ಏನು ಮಾತಾಡಕ್ಕಾಗಲ್ಲ, ಅಲ್ಲೆಲ್ಲ ಇಲ್ಲ ಸರ್. ಅದು ಏನಾದ್ರು ಮಾತಾಡ್ಬೋದು. ನೀವು ಒಬ್ಬರ ಮೇಲೆ ಒಬ್ರು ದ್ವೇಷ ಕಾರುವಂತ ವಿಚಾರವನ್ನ ಮಾಡುವಂಗಿಲ್ಲ. ಕರೆಕ್ಟ್ ಸರ್. ಎಸ್ ಸರ್, ಅದು ಬೆಂಕಿ ಹಚ್ಚೋಂಗಿಲ್ಲ. ಕರೆಕ್ಟ್ ಸರ್. ಆ ತರ ಮಾತುಗಳು ಆಡಬಾರ್ದು. ಹಿಂದೂ ಮುಸ್ಲಿಂ ಬಗ್ಗೆ, ಮುಸ್ಲಿಂ ಹಿಂದೂ ಬಗ್ಗೆ ಈ ತರ ಎಲ್ಲ ಸ್ಪೀಚಸ್ ಎಲ್ಲ ಇರುತ್ತಲ್ಲ. ಕರೆಕ್ಟ್ ಸರ್. ಆ ತರದಕ್ಕೆಲ್ಲದನ್ನು ತಂದಿರೋದು. ಬೇರೆ ಲೀಗಲ್ ಆಗಿ ಏನು ತೋರಿಸಬಾರ್ದು ಅಂತ ಏನು ಹೇಳಿಲ್ವಲ್ಲ. ಎಸ್ ಸರ್. ಸೊ ಅದು ನೀವು ಆಕ್ಚುಲಿ ಫುಲ್ ಬಿಲ್ ಓದ್ದೇನೆ ನೀವು ಮಾತಾಡ್ತಾ ಇದ್ದೀರಾ ಅಂತ ನಮಗೆ ಅರ್ಥ ಆಗ್ತಾ ಇದೆ. ಓಕೆ. ಇತ್ತೀಚೆಗೆ ಬಿಲ್ ಅದು ವೆರಿ ರೀಸೆಂಟ್ಲಿ ಬಂದಿರೋ ಬಿಲ್. ಎಸ್ ಸರ್. ಬಟ್ ಇಟ್ ಇಸ್ ದ, ನೀವು ಇದು ಅರ್ಥ ಮಾಡ್ಕೋಬೇಕು. ಇಲ್ಲ, ಆಗಿದೆ ಸರ್, ಆಕ್ಟಿವ್ ಆಗಿದೆ. ಈಗ ಲೋಕಭವನ ಇದೆಯಲ್ಲ, ಅಲ್ಲಿಂದ ರಾಷ್ಟ್ರಪತಿಗೆ ಹೋಗಿದೆ, ಇತ್ತೀಚೆಗೆ ನೆನ್ನೆ ಹೋಗಿದೆ. ಓಕೆ, ಅಟ್ಲೀಸ್ಟ್ ನಾವು ಅಂದ್ರೆ ಹಂಗ ಆಗಿದ್ರೆ ದಟ್ ಅವ್ರು ಹೇಳಿದ್ದಾರೆ, ನ್ಯೂಸ್ ಅಲ್ಲಿ ಬಂದಿತ್ತು, ದಟ್ ಆಲ್ರೆಡಿ ಪಾಸ್ಡ್ ಅಂತ. ರಾಷ್ಟ್ರಪತಿ ಭವನ್ಗೆ ಹೋಗಿದೆ ಇವಾಗ. ಓಕೆ, ಆಕ್ಟಿವ್ ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಇನ್ನೂ ಸ್ವಲ್ಪ ಟೈಮ್ ಇದೆ. ಅಂದ್ರೆ ನಮ್ಮ ಹತ್ರ ಸ್ವಲ್ಪ ಟೈಮ್ ಇದೆ. ನಾವು ಇನ್ನೊಂದು ಮಾತು ಹೇಳ್ತೀನಿ. ಸಪೋಸ್ ಯು ವೆದರ್ ಇಟ್ ಇಸ್ ಎಫೆಕ್ಟಿವ್ ನಾಟ್ ಎಫೆಕ್ಟಿವ್, ಇಟ್ ಈಸ್ ದ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಸೆನ್ಸರ್ಶಿಪ್ ಅಟ್ ದ ಅಬ್ಸಲ್ಯೂಟ್ ಲೆವೆಲ್. ನೀವು ಸ್ನೋ ಬಾಲ್ ಅಂತ ಆಗತ್ತೆ ಇದು. ಇವರು ಹೇಳ್ತಾರೆ, ಓಕೆ ಇದು ಬರೀ ಹಿಂದೂ ಮುಸ್ಲಿಂ ಇಲ್ಲ, ಓಕೆ ನೋ ಪ್ರಾಬ್ಲಮ್. ಸರ್ ಬಟ್ ಅದೇ ಡಿಫೈನ್ ಮಾಡಿಲ್ಲ ಸರ್. ಅದು ಸರ್, ಅದು ಡಿಫೈನ್ ಮಾಡಿಲ್ಲ. ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ, ಅವರು ಏನ್ ಬೇಕಾದ್ರೂ ಶಿಫ್ಟ್ ಮಾಡ್ಕೋಬಹುದು. ಸೊ ಇಫ್ ನಿಮ್ಮ ಓಕೆ ನೋ ಪ್ರಾಬ್ಲಮ್. ಇಫ್ ಇಟ್ ಇಸ್ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಸರ್, ಬಿಲ್ ಅಪ್ರೂವ್ ಆಗಿ ಬರ್ಲಪ್ಪ, ಆಮೇಲೆಲ್ಲ ನೀವು ಏನ್ ಬೇಕೋ ನೀವೆಲ್ಲ ಮಾತಾಡ್ಬೋದು. ಇವಾಗ ಅದನ್ನ ಅಪ್ರೂವ್ ಆಗಿಲ್ಲ. ಓಕೆ, ಲೆಜಿಸ್ಲೇಚರ್ ಪಾಸ್ ಆಗಿದೆ. ಸೊ ಪ್ರಿಯಂಟಿವ್ಲಿ ಇಟ್ ಇಸ್ ಪಾರ್ಟ್ ಆಫ್ ದ, ಇದು ಅಂದ್ರೆ ಹೇಗಂದ್ರೆ ಇಟ್ಸ್ ಪಾರ್ಟ್ ಆಫ್ ಅ ಲಾರ್ಜರ್ ಡಾಕ್ಯುಮೆಂಟರಿ ಸರ್. ನಾವು ಇದು ಟ್ರೆಂಡ್ ನೋಡಿದ್ದೀವಿ, ನಾವು ಯು ಹ್ಯಾವ್ ಸ್ಟಡಿಡ್ ದ ಟ್ರೆಂಡ್. ನಮ್ದೇ ಒನ್ ರೈಟ್ ತಗೊಂಡು ಜಸ್ಟ್ ಟೇಕಿಂಗ್ ಇಟ್ ಅವೇ ಫ್ರಮ್ ಅಸ್ ಸ್ಲೋಲಿ ಒನ್ ಬೈ ಒನ್ ಇನ್ ದ ಗೈಸ್ ಆಫ್ ದಿಸ್. You can't do this, you can't do that, you can't do anything. So adnalli censorship also. Avaga constitution is there to look after us. No institution is looking after us, sir. Sir, I'll tell you constitution one second. Speech anta idiyalla, freedom of speech hogide sir, adikke ಮಾಡ್ತಾ ಇದ್ದೀವಿ ಇದು. ಹಾಗೇನಿಲ್ಲ, ನೀವು ಫುಲ್ ಓದೋದ ಮೇಲೆ ಮಾಡಿ. Sir, okay, let me tell sir, ಅದೇ okay sir. So that's what I'm trying to tell you. ನಿಮ್ಗೆಲ್ಲ ಇದು ಅನಿಸ್ತಾ ಇದೆ, ಯು ಆರ್ ಇನ್ ದಟ್ ಫ್ರೇಮ್ ಆಫ್ ಮೈಂಡ್ ಸೇಯಿಂಗ್ ದಟ್ ಇನ್ನೂ ಚಾನ್ಸ್ ಇದೆ, ನಾವು ಏನೋ ಮಾಡಬಹುದು, ಅದಾಗತ್ತೆ. ಬಟ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಕರೆಂಟ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಡಾಗ್ದು ಇದಾಗ್ತಾ ಇದೆ. ನಿಮ್ಗೆ ಗೊತ್ತಾ ಅದು? ಎವ್ರಿವನ್ ನೋಸ್ ಅಬೌಟ್ ದ ಡಾಗ್. ನಾವು ಸಡನ್ಲಿ ಸಂಬಡಿ ಇಸ್ ಡಿಸೈಡೆಡ್ ವಿಲ್ ಟೇಕ್ ದ ಲೈವ್ಸ್ ಆಫ್ ಆಲ್ ದೀಸ್ ಡಾಗ್ಸ್ ಅವೇ. ಆ ಡಿಸಿಷನ್ ಚೇಂಜ್ ಆಗಿಲ್ಲ, ಅದು ಫೈಟ್ ಆಗ್ತಾ ಇದೆ, ಮಾಡ್ತಾರೆ ಫುಲ್ ಪ್ರೆಸ್ಟ್. ಬಟ್ ಇಟ್ ಈಸ್ ಅ ಸ್ಟೆಪ್ಪಿಂಗ್ ಸ್ಟೋನ್. ಇಟ್ ಇಸ್ ಅದು ಬಾಗ್ಲು ತಗ್ಬಿಟ್ಟು ಅವರು ಕಾಲು ಹಾಕ್ಬಿಟ್ಟಿದ್ದಾರೆ, ಕಾಲು ಇದೆ ಒಳಗಡೆ ಬಂದಿದ್ದಾರೆ. ಸೊ ನಾವು ವಾಟ್ ಎವರ್ ಚಾನ್ಸ್ ಲೈಟ್ ನಾವು ಇಫ್ ಈ ಸೇಸ್ ಇಟ್ ಇಸ್ ಯೆಟ್ ಟು ಪಾಸ್, ಬಿಫೋರ್ ಇಟ್ ಪಾಸಸ್ ನಾನು ಹಾಕಿದ್ದೀನಿ ಇದು. ಬಿಫೋರ್ ಇಟ್ ಪಾಸಸ್ ನನಗೆ ಇವಾಗ ನೌ ಇಫ್ ಐ ಹ್ಯಾವ್, ಅವ್ರು ಹೇಳ್ತಾ ಇದ್ದಾರೆ ನೌ ಐ ಹ್ಯಾವ್ ರೈಟ್ಸ್ ಟು ಸ್ಪೀಕ್ ಫುಲ್ಲಿ ಫ್ರೀ. ಸೊ ಬಿಫೋರ್ ದಟ್ ಹ್ಯಾಪನ್ಸ್ ನಾನು ಹಾಕ್ಬಿಟ್ಟಿದ್ದೀನಿ. ಓಕೆ, ಅದಾದ್ಮೇಲೆ ನನ್ಗೆ ಹಾಕೋದು ಇಲ್ಲ. ಸೊ ಐ ಲೀವ್ ಇಟ್ ಆಫ್.
ಸೊ ಬಿಫೋರ್ ಇಟ್ ಹ್ಯಾಪನ್ಸ್ ಐ ಹ್ಯಾವ್ ಡನ್ ದಿಸ್. ಓಕೆ, ಗವರ್ಮೆಂಟ್ ಅಗೇನ್ಸ್ಟ್ ಏನಾದ್ರು ಮಾಡ್ತಾ ಇದ್ದೀರಾ? ಇಲ್ಲ, ನಾವು ಗವರ್ಮೆಂಟ್ ಅಗೇನ್ಸ್ಟ್, ಗವರ್ಮೆಂಟ್ ಇಸ್ ಅಸ್, ವಿ ಆರ್ ಸಪೋಸ್ ಟು ಬಿ ದ ಒನ್ಸ್ ಹೂ ಆರ್ ಡೂಯಿಂಗ್, ಇಟ್ ಇಸ್ ಅವರ್ಸ್, ಇಟ್ ಇಸ್ ದೇ ಆರ್ ಸಪೋಸ್ ಟು ಬಿ ಅವರ್ ಸರ್ವೆಂಟ್ಸ್, ದೇ ಆರ್ our now they are working for us. I am a taxpayer, I pay a very heavy tax every day, every month, with GST, with every year ITRs and all that. But ಯಾಕೆ ಇನ್ ಮಾಡಿದೀವಿ, ಹೇಗೆ, which part of this movie I will tell you now. ಇವಾಗ ಹೇಳ್ತೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾವು ಹಾಕಿದ್ದೀವಿ ಲೆಟರ್ ಟು ಪ್ರೈಮ್ ಮಿನಿಸ್ಟರ್, ರೈಟ್? ಗವರ್ಮೆಂಟ್ ಅಗೇನ್ಸ್ಟ್ ಕೇಳಿದ್ರಲ್ಲ, ಇಟ್ ಇಸ್ ನಾಟ್ ಅಗೇನ್ಸ್ಟ್ ಎನಿಬಡಿ. ಇವಾಗ ನಮ್ಮ ಸಿನಿಮಾನಲ್ಲಿ ನಾವು 10,000 ಜನಕ್ಕೆ ಇಂಟರ್ವ್ಯೂ ಮಾಡಿದ್ವಿ. ಈಚ್ ಪರ್ಸನ್ ಹ್ಯಾಸ್ ಬ್ರಾಟ್ ಇನ್ ಅ ಸಿಗ್ನಿಫಿಕೆಂಟ್ ಸಬ್ಸ್ಟಾನ್ಷಿಯಲ್ ಸೋಶಿಯೋ ಪೊಲಿಟಿಕಲ್ ಚೇಂಜ್ ಇನ್ ದ ಕಂಟ್ರಿ. ಅಂದ್ರೆ ಅವರು ದೊಡ್ಡದು ಚೇಂಜ್ ಮಾಡಿದ್ದಾರೆ. ಹೇಗ್ ಮಾಡಿದ್ರು, ಏನ್ ಮಾಡಿದ್ರು, ಏನಾದ್ರು ಪ್ರೋಸೆಸ್ ಇತ್ತು, ಅದು ಈ ಡಾಕ್ಯುಮೆಂಟ್ರಿ ನಲ್ಲಿ ಇದೆ. ಸೊ ನಾವು ಡಾಕ್ಯುಮೆಂಟ್ರಿ ನಲ್ಲಿ ಏನ್ ನಾವು ಯೋಚನೆ ಮಾಡಿದೀವಿ ಅಂದ್ರೆ, ಇವಾಗ ರಸ್ತೆದು ಪ್ರಾಬ್ಲಮ್ ನಡೀತಾ ಇದೆ ಎಲ್ಲರಿಗೆ, ಕರೆಕ್ಟಾ, ಬ್ಯಾಂಗ್ಳೂರಲ್ಲಿ. ಸೊ ನಾನು ಆಟೋಮೊಬೈಲ್ ಇಂಜಿನಿಯರ್, ಓಕೆ. ಸೊ ಇನ್ ದ ಆಟೋಮೊಬೈಲ್ ಇಂಜಿನಿಯರಿಂಗ್ ನಾವು ಏನ್ ಮಾಡಿದ್ವಿ, ನಾನು ಯೋಚನೆ ಮಾಡಿದೆ, ಹೇಗೆ ಇದು ಇವಾಗ ರಸ್ತೆ ನಮ್ಗೆ ಎಲ್ಲಾದ್ರು ತಗೊಳುತ್ತೆ, ಬಟ್ ಜಸ್ಟ್ ಟೇಕ್ಸ್, ನಾವು ಟ್ಯಾಕ್ಸ್ ಕಟ್ತೀವಿ, ಇದು ಕಟ್ತೀವಿ, ರೋಡ್ ಟ್ಯಾಕ್ಸ್, ಇದು ಟ್ಯಾಕ್ಸ್, ಫ್ಯೂಲ್, ಇದು ಮೇಂಟೈನೆನ್ಸ್, ಪ್ಲಸ್ ಚಲಾನ್, ಮತ್ತೆ ಇದು ಅದು ಎವ್ರಿಥಿಂಗ್, ಎವ್ರಿ ಮಿಲಿಮೀಟರ್ ಹೋದ್ರೂ ಕಾಸ್ಟ್, ಅಲ್ಲಿ ಎವ್ರಿ ಟ್ಯಾಕ್ಸ್ ರುಪೀಸ್ ಗೋಸ್ ಆನ್ ದ ರೋಡ್. ಸೊ ನಾವು ಏನ್ ಯೋಚನೆ ಮಾಡಿ ಹೇಗೆ ಚೇಂಜ್ ಮಾಡಬೇಕು ಫುಲ್ ಮೈಂಡ್ ಸೆಟ್ ನ, ವಾಟ್ ಈಸ್ ದ ವೇ ಟು ಡೂ ಇಟ್. ಆವಾಗ ಲೆಟ್ಸ್ ಮೇಕ್ ಅ ರೋಡ್, ನಾವು ಇಂಜಿನಿಯರು, ಈ ತರದ್ ರೋಡ್ ಮಾಡೋಣ, ಅದು ರೋಡ್ ನಮ್ಗೆ ವಾಪಸ್ ಕೊಡ್ಬೇಕು. ಇವತ್ತಂಕ ಮನುಷ್ಯದು ಸ್ಟಾರ್ಟಿಂಗ್ ಇಂದ, ಅಂದ್ರೆ ಫೈರ್ ಇದ್ ಮಾಡಿದಾರಲ್ಲ ಅವಾಗಿಂದ ಇವತ್ತಂಕ ಈ ತರದ್ ಪಾತ್ ಬಂದಿಲ್ಲ ಲೈಫ್ ಅಲ್ಲಿ. ಈವನ್ ಸ್ಪಿರಿಚುವಲ್ ಪಾತ್ನು ಇಲ್ಲ, ಯಾವ್ದು ವಾಪಸ್ ಕೊಡುತ್ತೆ. ಓಕೆ, ದ ಪಾತ್ ವಿಚ್ ಗಿವ್ಸ್ ಬ್ಯಾಕ್ ಟು ಯು. ಇವನ್ ನೀವು ಸ್ಪಿರಿಚುವಲ್ ಪಾತ್ ಹೋದ್ರು ಅದನ್ನು ನಿಮ್ಗೆ ತಗೊಳುತ್ತೆ ಏನೋ. ಸೊ ಇವ್ ನಮ್ದು ರೋಡ್ ಎವ್ರಿ ಮಿಲಿಮೀಟರ್ ತಗೋತಾರೆ ನಮ್ಗಳು. ಬಟ್ ನಾವು ಈ ತರದ್ ರೋಡ್ ಮಾಡ್ರೆ, ಡಿಸೈನ್ ಮಾಡಿ ಬಿಲ್ಡ್ ಮಾಡ್ರೆ, ಅದು ವಾಪಸ್ ನಮ್ಗೆ ಕೊಡ್ಬೇಕು. How is it? ಆ ತರದ್ ರೋಡ್. How is it? ಎಸ್ ಸರ್. ಸೊ ದಿಸ್ ರೋಡ್ ಹ್ಯಾಸ್, ಥಿಂಕ್ ಅಬೌಟ್ ಇಟ್ ಲೈಕ್ ಯೂನಿವರ್ಸ್. ಫಸ್ಟ್ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಯಾಕಂದ್ರೆ ಫುಲ್ ಟೆಕ್ನಿಕಲ್ ಆಗಿದೆ. ಹೇಳಿ. ಓಕೆ, ಸೊ ದಿಸ್ ರೋಡ್ ಇಸ್ ಒನ್ ಆಫ್ ಅವರ್ ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ಇನ್ವರ್ಷನ್ ಅಂತ ಹೇಳ್ತೀವಿ. ನಮ್ ಸಿವಿಲೈಸೇಷನ್ ಅಲ್ಲಿ ಒಂದ್ ಪ್ರೈಮ್ ಪ್ರಿನ್ಸಿಪಲ್ ಅಂತ ಇರುತ್ತೆ. ನಮ್ ಪಾತ್ ನಮ್ ಕಡೆಯಿಂದ ತಗೋಬೇಕು, ರಸ್ತೆ ನಮ್ ಕಡೆಯಿಂದ ತಗೋಬೇಕು, ನಮ್ದು ಏನೋ ಕೊಟ್ಬಿಟ್ಟೆ ಹೋಗ್ಬೇಕು. ನಾವು ರಸ್ತೆ ಹೋದ್ರೆ ಡೆತ್ ಇಸ್ ದೇರ್ ಅಟ್ ದಿ ಎಂಡ್, ಬರ್ತ್ ಇಸ್ ದೇರ್, ಡೆತ್ ಇಸ್ ದೇರ್ ಇನ್ ದಿ ಎಂಡ್. ಬಟ್ ನಾವು ಈ ತರದ್ ರೋಡ್ ಮಾಡ್ತೀವಿ, ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ನ ಇನ್ವರ್ಟ್ ಮಾಡ್ತಿದ್ವಿ. ಅದು ರಸ್ತೆ ನಿಮ್ಗೆ ಕೊಡ್ಬೇಕು. ಅಟ್ ದಿ ಎಂಡ್ ಆಫ್ ದಿಸ್ ರೋಡ್ ಎವಲ್ಯೂಷನ್ ಇದೆ. ನಾವು ಟೆಕ್ನಿಕಲ್ ಆಗಿ ಆನ್ಸರ್ ಕೊಡ್ತೀನಿ ಇವಾಗ. ನೌ the question that needs to be answered in the in the competition is this. ಎಲ್ಲಾರು ಇಂಜಿನಿಯರ್ಸ್ ಬರ್ತಾರೆ and they will answer one question. The question is, how many solar panels does it take to move a 2000 kilogram car for 24 hours? ಯಾರಾದ್ರೂ ಕ್ಯಾಲ್ಕುಲೇಷನ್ ಮಾಡ್ಬೋದಾ ಇಲ್ಲಿ? ಫಟಾಕ್ ಸೆಟ್ ಚಾಟ್ ಜಿಪಿಟಿ ನಲ್ಲಿ ಇದು ಕ್ವೆಶ್ಚನ್ ಹಾಕಿ ಅವನ ಆನ್ಸರ್ ಬರುತ್ತೆ. ಕರೆಕ್ಟಾ? ಎಷ್ಟು ಸೋಲಾರ್ ಪ್ಯಾನಲ್ ಇಂದ ಕಾರ್ ಓಡಿಸಬಹುದು, ಅದು ಓಕೆನಾ? That is already there, man. Yes sir, very good sir, it is already there. Very good point he made, that it is already there. ನಾವು ನೋ ನ್ಯೂ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇದೀವಿ, ಯಾವುದು ಹೊಸ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇಲ್ಲ ಇದ್ರ ರಸ್ತೆಯಲ್ಲಿ. ನೋ ನ್ಯೂ ಟೆಕ್ನಾಲಜಿ, ಆಲ್ ಆಲ್ರೆಡಿ ಡೆವಲಪ್ಡ್ ಟೆಕ್ನಾಲಜಿ. ಸೊ ನಾವು ಬರೀ ಪಾರ್ಟ್ಸ್ ಅಸೆಂಬಲ್ ಮಾಡ್ತಾ ಇದೀವಿ. ವಿ ಆರ್ ಅಸೆಂಬ್ಲಿಂಗ್ ದ ಪಾರ್ಟ್ಸ್. ಸೊ ಇಮ್ಯಾಜಿನ್ ಅ ರೋಡ್ ದಟ್ ಹ್ಯಾಸ್ ಸೋಲಾರ್ ಪ್ಯಾನಲ್ಸ್ ಇನ್ ಇಟ್, and that solar panels will drive the vehicle on a track. So you will not pay any money for transportation. Now second layer, in all the highways alla nimge middle section alli full namde space, adu completely useless. It is completely useless, not in use, and actually now adakke extra spend ಮಾಡ್ತಾ ಇದೀವಿ. Imagine alli now crops, medicinal plants, fruits, and vegetables, ಅದೆಲ್ಲ automated growing system ಹಾಕಿದ್ರೆ we have that giving back to us. Next, aqueducts, watershed management, power supply, data management, ಅದೆಲ್ಲ ಒಂದೇ ಇದರಲ್ಲಿ. Plus not using all the we'll use recycled materials, recycled plastic materials for the road. ಅದೆಲ್ಲ ಇಂಜಿನಿಯರ್ಸ್ ಬಿಲ್ಡ್ ಮಾಡ್ತಾರೆ. ನಾವು ವಿ ಡೋಂಟ್ ಹ್ಯಾವ್ ಟು, ನಾನೇ ಬಿಲ್ಡ್ ಮಾಡಿ ಟೈಲ್ ಕಟ್ ಮಾಡಿ ತೋರ್ಸೋಕೆ ಅವಶ್ಯಕತೆ ಇಲ್ಲ. ಅಲ್ಲಿ ಲೈವ್ ಅಲ್ಲಿ ಇಂಜಿನಿಯರ್ಸ್ ತಗೊಂಡು ಅವ್ರು ಮಾಡೋಣ. ನೌ ವಾಟ್ ಇಸ್ ಅವರ್ ಪ್ರಾಬ್ಲಮ್ ವಿತ್ ದ ಕರೆಂಟ್ ರೋಡ್ ಬಿಲ್ಡಿಂಗ್ ಸಿಸ್ಟಮ್ ಇಸ್, ಅದೆಲ್ಲ ಬ್ಯಾಕ್ ಎಂಡ್ ಆಗಿ ಆಗ್ತಾ ಇದೆ. ಎಲ್ಲ ಇದು ನಮ್ದು
ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳ್ತಾರೆ ಇಷ್ಟು ಕೋಟಿ ಕಮ್ಮಿ ಇದ್ರೆ ನಾನು ಮಾತಾಡಲ್ಲ ನೋಡೋದು ಇಲ್ಲ. ಅದು ಯಾರ್ದು ಹಣ? ನಮ್ದು. ಬಟ್ ನಾವು ಸೇಮ್ ಥಿಂಗ್ ಲೈವ್ ಆಗಿ ಮಾಡಿ ತೋರಿಸಿದ್ರೆ ಎವ್ರಿ ಬೋಲ್ಟ್ ಎವ್ರಿ ಇದು ನಾವು ಲೈವ್ ಆಗಿ ಕ್ಯಾಮ್ರಾ, ನಿಮ್ಗೆಲ್ಲ ಮೀಡಿಯಾ ಇದಾರಲ್ಲ, ನಮ್ ಫಾಲೋ ಮಾಡಿ. ಒನ್ ಡೇ ಕಂಟಿನ್ಯೂಸ್ ಆಗಿ 24/7 ಫಾಲೋ ಮಾಡಿ. ನಾವು ಅದೇ ಮಾಡ್ತೀವಿ ಅಲ್ಲಿಂದ ಇದ್ರೆ. ದಟ್ ಇಸ್ ದ ಚಾಲೆಂಜ್ ಆಕ್ಚುಲಿ. 2042 ಡೇಸ್ ಮುಂಚೆ ಇದು ಡಾಕ್ಯುಮೆಂಟರಿ ಶುರು ಆಯ್ತು. ಇವತ್ತು ಡೇ 2042. ಆನ್ ಡೇ 1001ಗೆ ನಾನು ಹೇಳಿದೆ ಇವ್ರಿಗೆ ಇದು ಪ್ರೆಸ್ ಮೀಟ್ ಮಾಡೋಣ, ಯಾಕಂದ್ರೆ ಇದು ನಾಯಕ್ ಮೂವಿ ನೋಡಿದಿರಾ? ಎಷ್ಟು ಜನ ನೋಡಿದಿರಾ ನಾಯಕ್ ಮೂವಿ? ಎನಿಬಡಿ ಶೋ ಆಫ್ ಹ್ಯಾಂಡ್ಸ್. ಎಲ್ಲರೂ ನೋಡಿದ್ದಾರೆ, ಹೇಳಪ್ಪ, ಮುಂದೆ ಹೇಳಪ್ಪ. ಸಿಎಂ ಫಾರ್ ಡೇ ನೋಡಿದಿರಲ್ಲ? ಸೊ ನಾನು ಅದೇ ಮಾಡೋಣ ಅಂತ ರಿಯಲ್ ಲೈಫ್ ಅಲ್ಲಿ ಬರ್ದೆ ಸ್ಕ್ರಿಪ್ಟ್ ಅಲ್ಲಿ. ಹೇಗ್ ಮಾಡೋದು ಇದು ಮಾಡೋಣ, ಹೇಗ್ ಮಾಡೋದು ಅದೆಲ್ಲ. ಸೊ ಒಂದ್ ಸ್ವಲ್ಪ ಫ್ಲಾಶ್ ಬ್ಯಾಕ್ ಕೊಡ್ತೀನಿ. ಸೊ ಡೇ 1 ನಾನು ಶುರು ಮಾಡಿದೆ ಟ್ರೈಂಗ್ ಟು ಸೇವ್ ದ ವರ್ಲ್ಡ್ ಅಂತ ಟೈಟಲ್ ಬರ್ದೆ. ಆಮೇಲೆ ಲಾಗ್ ಲೈನ್ ಬರೆಯಕ್ಕೆ ನಾನು ಹೇಳ್ದೆ, ಸೂಪರ್ ಹೀರೋ ಫಿಲ್ಮ್ಗೆ ಏನ್ ಲಾಗ್ ಲೈನ್ ಇರುತ್ತೆ, ಒಂದು ಸೂಪರ್ ಹೀರೋ ಟ್ರೈಸ್ ಟು ಸೇವ್ ದ ವರ್ಲ್ಡ್ ಅಂಡ್ ಇವಾಲ್ವ್, ಆ ತರದ ಲಾಗ್ ಲೈನ್ ಇರುತ್ತಲ್ಲ. ಸೊ ನಾನು ಹೇಳಿದೆ ಸೂಪರ್ ಹೀರೋ ವರ್ಲ್ಡ್ ತೆಗ್ಬಿಟ್ಟು ಆರ್ಡಿನರಿ ಸಿಟಿಸನ್ ಅಂತ ಹಾಕೋಣ. ಆರ್ಡಿನರಿ ಸಿಟಿಸನ್ ಟ್ರೈಸ್ ಟು ಸೇವ್ ದ ವರ್ಲ್ಡ್ ಅಂಡ್ ಇವಾಲ್ವ್ ಅಂತ ನಾನು ಲಾಗ್ ಲೈನ್ ಬರ್ದೆ. ಅಲ್ಲಿ ನಾನು ಫಸ್ಟ್ ಸೆಟ್ಟಿಂಗ್ ಅಲ್ಲಿ ನಾನು ಬರ್ದೆ, ಏನೇನ್ ಬರ್ದೆ ಅದೆಲ್ಲ ರಿಯಲ್ ಆಗಿ ಬಂತು. 3 days ಆದ್ಮೇಲೆ ಎಲ್ಲ ಏನು ದಿಸ್ ಆಕ್ಟರ್ ಗೋಸ್ ಅಂಡ್ ಮೀಟ್ ಸಚ್ ಅಂಡ್ ಸಚ್ ಪರ್ಸನ್ ಅಂತ. 3 days ಲೇಟರ್ ಐ ಮೆಟ್ ದಟ್ ಪರ್ಸನ್ ಇನ್ ರಿಯಲ್ ಲೈಫ್. ಹಂಗ್ ಮಾಡಿ ಏನೇನೋ ಆಯ್ತು. ಐ ಮೆಟ್ ಸಮ್ ಆಫ್ ದ ಗ್ರೇಟೆಸ್ಟ್ ಮೈಂಡ್ಸ್ ಇನ್ ದ ವರ್ಲ್ಡ್. ನೊಬೆಲ್ ಪ್ರೈಸ್ ವಿನರ್ಸ್, ಡಾಕ್ಟರ್ ಸುಧಾಕರ್ ವಾರಣಾಸಿ, ದ ಕ್ರಿಯೇಟರ್ ಆಫ್ 108 ಆಂಬ್ಯುಲೆನ್ಸ್ ಸರ್ವಿಸ್, ಆಯುಷ್ಮಾನ್ ಭಾರತ್ ಯೋಜನಾ, ಡಾಕ್ಟರ್ ರವೀಂದ್ರ ಶೆಟ್ಟಿ, ದೆನ್ ನೊಬೆಲ್ ಪ್ರೈಸ್ ವಿನರ್ ಜೆರಿ ವೈಟ್, ಪೀಸ್ ಪ್ರೈಸ್ 97, ಲ್ಯಾಂಡ್ ಮೈನ್ಸ್ಗೆ. ಸೊ ಆಲ್ ದೀಸ್ ಆರ್ ವೆರಿ ಬಿಗ್ ಚೇಂಜಸ್ ಇನ್ ದ ಕಂಟ್ರಿ ಅಂಡ್ ದ ವರ್ಲ್ಡ್. ಸೊ ಅವ್ರು ಹೇಳಿದ್ರು ನನಗೆ ಹೇಗ್ ಮಾಡಬೇಕು, ವಾಟ್ ಯು ಹ್ಯಾವ್ ಟು ಡೂ ಅಂಡ್ ವಾಟ್ ಇಸ್ ದ ಸ್ಕಿಲ್. ಸೊ ದೇ ಸೆಡ್ ಗೋ ಇನ್ ಟು ಯುವರ್ ಮೋಸ್ಟ್ ಇನ್ಹೆರೆಂಟ್ ಸ್ಕಿಲ್. ಅಂದ್ರೆ ಏನ್ ಇನ್ಹೆರೆಂಟ್ ಸ್ಕಿಲ್ ಅಂದ್ರೆ, ನಾನು ಆಟೋಮೊಬೈಲ್ ಇಂಜಿನಿಯರ್, ನಾನು ಇಂಜಿನಿಯರು, ಸೊ ಐ ಕ್ಯಾನ್ ಥಿಂಕ್, ಐ ಕ್ಯಾನ್ ಬಿಲ್ಡ್. ಸೊ ಗೋ ಬ್ಯಾಕ್ ಟು ದಟ್. ಡೋಂಟ್ ಟ್ರೈ ಟು ಡೂ ರಾಜನೀತಿ, ಡೋಂಟ್ ಡೂ ಆಲ್ ದಟ್, ಬಟ್ ಟ್ರೈ ಟು ಬಿಲ್ಡ್. ಸೊ ಐ ಸೆಡ್ ಓಕೆ, ಬಟ್ ವೈ ಡೋಂಟ್ ವಿ ಬಿಲ್ಡ್ ಎ ಸೊಲ್ಯೂಷನ್ ವೇರ್ ಇಟ್ ಇಸ್ ಅನ್ಡಿನೈಬಲ್. ಅದು ಮುಟ್ಟಿದ್ರೆ, ಅದು ರೋಡ್ ಮುಟ್ಟಿದ್ರೆ, ನಡ್ಕೊಂಡು ಹೋದ್ರೆ ನೀವು ಇಲ್ಲ ಅಂತ ಹೇಳೋದಿಲ್ಲ. ಯು ಕ್ಯಾನಾಟ್ ಸೇ ಇಟ್. ವಿಸಿಬಲ್, ಯು ಕ್ಯಾನ್ ಟಚ್ ಅಂಡ್ ಫೀಲ್ ಇಟ್. ಆವಾಗ ದಿಸ್ ವಿಲ್ ಚೇಂಜ್ ದ ಥಿಂಗ್. ಸೊ ಇನ್ ಆರ್ಡರ್ ಟು ಡೂ ದಟ್, ಇನ್ ದಟ್ ಜರ್ನಿ ನಾನು ಎಷ್ಟೊಂದು ಲೈಕ್ ಗೋಯಿಂಗ್ ಟು ದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಗೋಯಿಂಗ್ ಅಂಡ್ ಸ್ಪೀಕಿಂಗ್ ಟು ದಿಸ್ ಪರ್ಸನ್, ಎಲ್ಲರೂ ನೋ 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 ನೋ. ಯಾಕೆ? ಬಿಕಾಸ್ ದೇ ಆರ್ ಗೆಟಿಂಗ್ ಸಮಥಿಂಗ್ ಆರ್ ದಿ ಅದರ್ ಫ್ರಮ್ ದಿಸ್. ಅದಕ್ಕೆ ಅವ್ರು ಬಿಡಲ್ಲ. The only way to do it is do it live, completely live, continuously 24/7 till it builds. I am ready to go on that journey. I have given them my life to that journey. But you need the permission. What permission? That's the thing. Whose permission are we asking for? No, yaar, when you are coming to the roads, 4 tracks. Of course, sir. But to build it, no, sir. Even the companies to build it, even they give tenders and contracts to build a road. Same thing if we do it live, show it in absolute transparency. Show what you are doing. ನೀವು ಹೇಳ್ತಾ ಇದ್ರಲ್ಲ, ಓಕೆ ಟೆಂಡರ್ ಕೊಡ್ತಾ ಇದ್ರ, ಲೈವ್ ಕೊಡಿ, ನಾನು ಕೊಡ್ತೀನಿ, ಲೈವ್ ಆನ್ಸರ್ ಕೊಡಿ. ಓಕೆ ನಾನು ಇಷ್ಟು ಕಿಲೋಮೀಟರ್ಗೆ ಇಷ್ಟ ಆಗತ್ತೆ ಬಾ, ಓಕೆ, ಅಂಡ್ ದೆನ್ ಯು ಬಿಲ್ಡ್ ಇಟ್ ಅಂಡ್ ಶೋ ಲೈವ್. ನಾವು ವಿಡಿಯೋ ತಗೋತೀನಿ, ಟೈಮ್ ಲ್ಯಾಪ್ಸ್ ಇದೆ, ನಮ್ಗೆ ಹತ್ರ ಇದೆ. ಹಿಯರ್ ಮನಿ 2,250 crores per kilometer for a highway. What is this? If we make it in 10 crores, we make it in 1 crore, making it 2 crores, recycled materials plus giving back plus they do, then civilization will change. This is an only attempt to do only that. ನನ್ನ ಲೈಫ್ ಅದಕ್ಕೇನೆ ಡೆಡಿಕೇಟ್ ಮಾಡಿದ್ದೀನಿ, ಬೇರೆ ಏನು ಮಾಡ್ತಾ ಇಲ್ಲ ನಾನು. ಬರೀ ಸಿನಿಮಾ, ಇದೇ ಸಿನಿಮಾ ಅಂಡ್ ದಟ್ ರೋಡ್ ಬಿಲ್ಡಿಂಗ್. ಅದಾದ್ಮೇಲೆ ಕ್ಲೋಸ್. ಸಾಂಗ್ ಬಗ್ಗೆ ಏನ್ ಮಾಡಿದ್ರಿ? ಸಾಂಗ್ಗೆ ನಾವು ಇಟ್ಸ್ ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ರಿ. ಆ ಡಾಕ್ಯುಮೆಂಟ್ರಿನಲ್ಲಿ ನಾವು ಎಷ್ಟು ದಿನ ಮಾಡಿದ್ರಿ? ಇದು ಬರೀ ಒಂದೇ ಶೂಟ್. ಇಟ್ ಇಸ್ ಒಂದ್ ಫೋನ್ ಅಲ್ಲಿ ನಾವು ತೆಗ್ದು ಪಟ ಮಾಡಿ ಅದು ಸಾಂಗ್ ಮಾಡಿ ಜಸ್ಟ್ ಒನ್ ಡೇ. 27th ಸಾಂಗ್ ಕಂಪ್ಲೀಟ್ ಆಯ್ತು, 28th ಶೂಟ್ ಮಾಡಿದ್ವಿ. 28th ಇನ್ನೊಂದು ವೆರಿ ಬಿಗ್ ಅನೌನ್ಸ್ಮೆಂಟ್ ಇತ್ತು. ಇಂಡಿ ಡಾಗ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡಿ ಅದು ಲಾಂಚ್ ಮಾಡಿದ್ವಿ. ನೋ ವೇರ್ ಎಲ್ಸ್ ದೇ ಮೇಡ್ ಇಂಡಿ ಡಾಗ್ ಡೇ ಆನ್ 28th ಡಿಸೆಂಬರ್ಗೆ ಅದನ್ನ ಮಾಡಿದ್ವಿ. ಅದನ್ನ ಸೇಮ್ ಯೂನಿಫಾರ್ಮ್ ಹಾಕಿ ನಾನು ಅಲ್ಲಿ ಕಾಸ್ಟ್ಯೂಮ್ ಆಗಿ ಅಲ್ಲಿನ ಹೋಗಿ ಅದು ಲಾಂಚ್ ಮಾಡಿ ಬಂದ್ವಿ. ಸೊ ನಯೇಶ್, ಹಾ ಸರ್, ನಿಮ್ದು ಇಂಟೆನ್ಷನ್ ನಾವು ಯಾರು ಡೌಟ್ ಪಡ್ತಾ ಇಲ್ಲ. ಎಸ್ ಸರ್. ನಿಮ್ಮ ಇಂಟೆಲಿಜೆನ್ಸ್ ನಾವು ಯಾರು ಡೌಟ್ ಪಡ್ತಾ ಎಸ್ ಇಲ್ಲ. ಸರ್. ನೀವು ಹೋಗ್ಬೇಕಾಗಿರೋ ಜಾಗ ಯೂನಿಯನ್ ಗವರ್ಮೆಂಟ್. ಎಸ್ ಸರ್. ನಿತಿನ್ ಗಡ್ಕರಿ ಅವರೆಲ್ಲ ಇದಾರಲ್ಲ, ಹೈವೇಸ್ ಅದೆಲ್ಲ ಮಾಡ್ತಿರೋದು. ಎಸ್ ಸರ್. ನೀವು ಒಂದು ಅನಿಮೇಷನ್ ಟೆಕ್ನಿಕಲ್ಲು ಅಥವಾ ಬೇರೆ ಯಾವ್ದಾದ್ರು ಟೆಕ್ನಿಕಲ್ ಹಾ, ನೀವು ಪ್ರೂವ್ ಮಾಡಿ ತೋರಿಸಿ ಡಾಕ್ಯುಮೆಂಟ್ರಿ ತರ ಅವ್ರಿಗೆ ಕೊಡಿ. ಎಕ್ಸಾಕ್ಟ್ಲಿ.
ಆ ಕೊಟ್ಟದಾಗ ನೀವು Exactly. ಒನ್ ಆಫ್ ದ ವೇಸ್ ಇನ್ ಇದು 4 ಟ್ರ್ಯಾಕ್ 6 ಟ್ರ್ಯಾಕ್ಸ್ ನಲ್ಲಿ Exactly. ಅಲ್ಲಿ ನೀವೇನ್ ಕ್ರಾಪ್ ಬಿಲ್ಡ್ ಮಾಡ್ತೀರಾ, Yeah. ಸೋಲಾರ್ ಎನರ್ಜಿ ಬಿಲ್ಡ್ ಮಾಡ್ತೀರಾ, Yeah. ಅದೆಲ್ಲ ಈ ತರ ಯೂಸ್ ಆಗುತ್ತೆ ಅಂತ ನೀವು ಅವ್ರ ಸ್ಟ್ಯಾಟಿಸ್ಟಿಕಲ್ Yes sir, yes exactly. ಅದು ಮಾಡಕ್ಕೆ ಅದನ್ನ ಮಾಡೋದಕ್ಕೆ ಅಲ್ಲಿ ಹೋಗ್ಬೇಕು ನೀವು. yes, yeah, that is actually very good point ನೀವು raise ಮಾಡಿದ್ವಿ. ಹೌದು, ಇಲ್ಲೆಲ್ಲ ಏನೋ ಅದು actually incorrect sir. That the idea is even if you go there, the issue is remains the same. ನೀವು ಅವ್ರಿಗೆ ಆಲ್ರೆಡಿ ಅದೆಲ್ಲ ಗೊತ್ತು. It is not like they are people who don't know. They already know everything. ಅದು 10 ಸಲ ಅದು ಹೋಗಿ ಅಲ್ಲಿ ಫೈಲ್ ಕೂತಿ ಅದು ವಾಪಸ್ ಬಂದಿದೆ. ನೀವು ಅಟೆಂಪ್ಟ್ ಮಾಡಿದೀರಾ ಅದನ್ನ? ಅವ್ರು ಈ ಡಾಕ್ಯುಮೆಂಟ್ರಿನಲ್ಲೇ ಎಷ್ಟೊಂದು ಜನ ಹೋಗಿ ಅಲ್ಲಿ ಎಷ್ಟೊಂದು ನ್ಯೂ ರೋಡ್ ಸರ್ಫೇಸಸ್ಗೆ ಹೇಳಿ ಬಂದು ಬಿಟ್ಬಿಟ್ಟಿದ್ದಾರೆ. ಒನ್ ಪರ್ಸನ್ ಫ್ರಮ್ ಕೇರಳ ಡಾಕ್ಯುಮೆಂಟ್ರಿನಲ್ಲಿ ಇದೆ. ಅವರು ವೇಸ್ಟ್ ಪ್ಲಾಸ್ಟಿಕ್ ಇಂದ ರೋಡ್ ಟೈಲ್ಸ್ ಮಾಡಿದ್ದಾರೆ. ಇಟ್ ಇಸ್ ಲೆಸ್ ದೆನ್ 25 ಪೈಸಾ ಪರ್ ಟೈಲ್. ಅಂದ್ರೆ ಸರ್ ಒನ್ ಮೋರ್ ಐ ವಾಂಟ್ ಟು ಟೆಲ್ ಯು, ವೆರಿ ಇಂಪಾರ್ಟೆಂಟ್, ವೆರಿ ವೆಲ್ ಡನ್ ಸರ್, ಥ್ಯಾಂಕ್ ಯು ಸೋ ಮಚ್. ಐ ಕಂಪ್ಲೀಟ್ಲಿ ಫರ್ಗಾಟ್ ಅಬೌಟ್ ದಿಸ್. ಓಕೆ, ಸೊ ಅವರು ಮಾಡಿದ್ದಾರೆ, ಬಟ್ ಅದು ಟೈಲ್ಸ್ ಯೂಸ್ ಮಾಡಲ್ಲ. ಯಾಕಂದ್ರೆ ಪರ್ ಕಿಲೋಮೀಟರ್ ಇಷ್ಟು ಬರುತ್ತೆ, and then it will break and then you repair it. ಅದಕ್ಕೆ this style they will not do. Only way to do it is do it through absolute transparency. But I will tell you one more very important sir. In this documentary ನಾನು ಬರ್ದೆ, okay, I wrote I want to speak to the state government. Suddenly DK ಶಿವಕುಮಾರ್ ಸತ್ತೆ ಸರ್ಗೆ ನಾವು ಅದು ಹೋಗಿ ಪ್ರೆಸೆಂಟ್ ಮಾಡಿದೆ ಕಬ್ಬನ್ ಪಾರ್ಕ್ ಅಲ್ಲಿ. ಅದು ತೋರಿಸ್ದೆ ನಾನು, ಅದು ಫೋಟೋನು ಇದೆ, ಅವ್ರದ್ದು ವಿಡಿಯೋನು ಇದೆ, ಅದು ಅವ್ರ ಫೋನ್ ಮಾಡಿದ್ರು ನನಗೆ ಎಷ್ಟೊಂದ್ಸಲಿ. ನಾನು ಹೇಳ್ದೆ ಸರ್ ಅದು ಬರೀ ಕಾಂಪಿಟೇಷನ್ಗೋಸ್ಕರ ಬಿಲ್ಡ್ ಮಾಡಕ್ಕೆ, ಅದಕ್ಕೆ ನಾವು ಕಾಂಪಿಟೇಷನ್ ಲೈವ್ ಅಲ್ಲಿ ಅಲ್ಲಿ ತೋರ್ಸೋಣ ಅಂತ. ವಿ ವಿಲ್ ಬಿಲ್ಡ್ ಇಟ್ ಸರ್, ವಿ ವಿಲ್ ಓನ್ಲಿ ಹ್ಯಾವ್ ಟು ಬಿಲ್ಡ್ ಇಟ್, ನೋ ಬಡಿ ಎಲ್ಸ್ ವಿಲ್ ಬಿಲ್ಡ್ ಇಟ್. ವಿ ಓನ್ಲಿ ಹ್ಯಾವ್ ಟು ಬಿಲ್ಡ್ ಇಟ್, ವಿ ಹ್ಯಾವ್ ಟು ಬಿಲ್ಡ್ ಇಟ್ ಲೈವ್ ಅಂಡ್ ವಿ ಆರ್ ಗೋಯಿಂಗ್ ಟು ಡೂ ದ ಫೈನಲ್ಸ್ ಇನ್ ದ ವಿಧಾನಸೌಧ. ಓನ್ಲಿ ಥಿಂಗ್ ಐ ವಾಂಟ್ ಇಸ್ ಪರ್ಮಿಷನ್ ಟು ಗೋ ಅಂಡ್ ಡೂ ದ ಫೈನಲ್ಸ್ ದೇ. ತೋರ್ಸಕ್ಕೆ, ವರ್ಲ್ಡ್ ತೋರ್ಸಕ್ಕೆ, ಹೇ ನೋಡ್ರ ನಾವು ರೋಡ್ ಹಿಂಗ್ ತರ ಮಾಡಿದೀವಿ, ಅದು ವಾಪಸ್ ಕೊಡುತ್ತೆ ನಮ್ಗೆ. ಯಾರು ಮಾಡಿಲ್ಲ. ಅದೇ ಆ ರೋಡ್ದು ಕಾಂಪಿಟೇಷನ್ಗೆ ಚೀಫ್ ಗೆಸ್ಟ್ ಆಗಕ್ಕೆ ನಮ್ಮ DK ಶಿವಕುಮಾರ್ ಸರ್ಗೆ ನಾನು ಇನ್ವೈಟ್ ಮಾಡಿದೆ. ಸರ್ ನೀವು ಚೀಫ್ ಗೆಸ್ಟ್ ಅಂತ ಬನ್ನಿ, ಅದು ಇದು ಬ್ಯಾನರ್ ತೋರಿಸಿ ಅವ್ರಿಗೆ ಎಲ್ಲ ಹೇಳಿ ಅವ್ರು ಹಾ ಮಾಡ್ತೀವಿ. ಅದು ದ ಸೇಮ್ ಪ್ರಾಸೆಸ್. ಅಫ್ಕೋರ್ಸ್ ಇಟ್ಸ್ ಅ ಬಿಗ್ ಟ್ರೀ ದಟ್ ಯು ನೀಡ್ ಟು, ಐ ಡೋಂಟ್ ನೋ ವಾಟ್ ಇಟ್ಸ್ ಅ ಟ್ರೀ ಆರ್ ಇಟ್ಸ್ ಅ ಡಿಸೀಸ್ ಇದು, ಬಟ್ ವಾಟ್ ಎವರ್ ವಿ ಹ್ಯಾವ್ ಟು ಟ್ರೈ ಅಂಡ್ do it ourselves. That is the final answer. In documentary nange trying to save the world anta ide, bari state illa. So it is like we have to think beyond the person also there. The person also is not the issue, the system is the issue. So to change the system you have to only do something that is so big that you cannot ignore it. Ignore ಮಾಡಕ್ ಆಗಲ್ಲ. ಆ ತರದ್ ಮಾಡಿದ್ರೆ then only ಯಾರು ನೋಡ್ತಾರೆ ಅದಕ್ಕೆ. So that is one. ನ್ಯಾಷನಲ್ ಹೈವೇಸ್ ನಲ್ಲಿ ನೀವು ಹೇಳೋದನ್ನ ಮಾಡಬಹುದು ಸರ್. ಸ್ಟೇಟ್ ಹೈವೇ ಮಾಡಬಹುದು, ಇದು ಇಲ್ಲಿನೂ ಮಾಡಬಹುದು, ರೆಗ್ಯುಲರ್ ರೋಡ್ಸ್ ಅಲ್ಲಿ ಮಾಡಬಹುದು. ಸ್ಟೇಟ್ ಬರಬೇಕಾಗಿಲ್ಲ, ಅಲ್ಲಿಗೆ ನ್ಯಾಷನಲ್ ಗೆ ಹೋಗಿ ನೀವು ಡೈರೆಕ್ಟ್ ಗಡ್ಕರಿ ಇಂಡಿಯನ್ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವ್ರ ಹತ್ರ ಹೋಗ್ತೀರಾ. ಹೋಗೋಕ್ಕಿಂತ ಮುಂಚೆ ಏನ್ ಮಾಡ್ತೀರಾ, ಯು ಹ್ಯಾವ್ ಎನಿ ಲ್ಯಾಂಡ್ಸ್ ಏನಾರು ಇದೆಯಾ ನಿಮ್ಮ ಹತ್ರ? ಅದೇ ಇಟ್ಸ್ ಪಬ್ಲಿಕ್ ಇಲ್ಲ ಇದು. ವೈ ಶುಡ್ ವಿ ಯೂಸ್ ನಿಮ್ದು ಓನ್ ಲ್ಯಾಂಡ್ ಏನಾರು ಇದ್ರೆ, ಅಥವಾ ಯು ಹ್ಯಾವ್ ಫ್ರಮ್ ಫ್ರೆಂಡ್ಸ್ ಅವ್ರ ಹತ್ರ ಲ್ಯಾಂಡ್ ಇರೋವಂಥವ್ರಿಗೆ, ಆ ಲ್ಯಾಂಡ್ ಅಲ್ಲಿ ಇದು ನೀವು ಡಿಸೈನ್ ಮಾಡಿ ನ್ಯಾಷನಲ್ ಹೈವೇ. ಸರ್ ಅದಕ್ಕೇನೆ ಕಾಂಪಿಟೇಷನ್ ಮಾಡ್ತಾ ಇರೋದು, ಅದಕ್ಕೇನೆ DK ಶಿವಕುಮಾರ್ ಸರ್ ಹತ್ರ ಮಾತಾಡಿದ್ವಿ. ಬೇಕಾಗಲ್ಲಪ್ಪ, ನಾ ಹೇಳ್ತಾ ಇರೋ ಕಾನ್ಸೆಪ್ಟ್ ಬೇರೆ, ನೀವು ಅರ್ಥ ಮಾಡ್ಕೊಂಡು. ಇಲ್ಲ ಅದೇ ಲ್ಯಾಂಡ್ ಮಾಡಿ ಅದೆಲ್ಲ ಅವಶ್ಯಕತೆನೇ ಇಲ್ಲ. ಟು ಗಿವ್ ದಮ್ ಪ್ರೊಫಾರ್ಮಾ ಒಂದು ಈ ತರ ಇರುತ್ತೆ. ಎಸ್ ಸರ್, ವಿತ್ ಮಾಡೆಲ್ ಓನ್ಲಿ ನಾನು ಕೊಡ್ತೀನಿ ಸರ್. ಸರ್ ವಿ ಹ್ಯಾವ್ ಆಲ್ರೆಡಿ ಸ್ಪೋಕನ್, ವಿ ಹ್ಯಾವ್ ಆಲ್ರೆಡಿ ಬಿಲ್ಡಿಂಗ್ ದ ಮಾಡೆಲ್. ಆಲ್ರೆಡಿ ಇಂಜಿನಿಯರ್ಸ್ ಜೊತೆ ನಾವು ಮಾಡೆಲ್ ಬಿಲ್ಡ್ ಮಾಡ್ತಾ ಇದೀವಿ. ಈ ಚಿಕ್ಕದ ಮಾಡೆಲ್ 2200 ಗ್ರಾಮ್ಸ್ ಮಾಡೆಲ್ ಆಲ್ರೆಡಿ ಬಿಲ್ಡ್ ಮಾಡ್ತಾ ಇದೀವಿ. ಸೋಲಾರ್ ಪ್ಯಾನಲ್, ಬ್ಯಾಟ್ರಿ, ಟ್ರ್ಯಾಕ್, ಒನ್ ಮಾಡೆಲ್ ಕಾರ್ ಅಂತ ಹೋಗ್ತಾ ಇರುತ್ತೆ. ಸೊ ದಟ್ ಇಸ್ ಆಲ್ರೆಡಿ, ವಿ ಆರ್ ಆಲ್ರೆಡಿ ಬಿಲ್ಡಿಂಗ್. ಏನೇನಿದೆ ಅದನ್ನು ಆಲ್ರೆಡಿ ಮಾಡ್ತಾ ಇದೀವಿ. ಯಾವ ಸ್ಟೇಜ್ ಅಲ್ಲಿ ಇದೆ ಅದು? ಇದು you have to just see that it is going from solar panels to efficiency ಮ್ಯಾಚ್ ಆಗ್ತಾ ಇಲ್ಲ ಅದಕ್ಕೆ. ಅದು ಒಂದು ಮಾಡ್ತಾ ಇದ್ದಾರೆ, ಬಟ್ ಮಾಡ್ತಾರೆ. ಇಟ್ ಇಸ್ ಜಸ್ಟ್ ನಂಬರ್ ಎಷ್ಟು ಹಾಕ್ಬೇಕು ಅದಕ್ಕೆ. 24 hours ರನ್ ಮಾಡ್ಬೇಕಂದ್ರೆ 200 ಗ್ರಾಮ್ಸ್ ಮಾಡೆಲ್ಗೆ ಅದೇನ್ ನೀವು ಆಗುತ್ತೆ ಅದು ಮಾಡ್ತಾ ಇದ್ದಾರೆ. ಸೊ ಐ ಮೀನ್ ದಟ್ ಸ್ಟೇಜ್ ಇನ್ ದ ಡಾಕ್ಯುಮೆಂಟ್. 2042 days ಎವ್ರಿ ಡೇ ಇದೆ. 3 o'clock we get up and we do only this thinking. I do only this thinking. So if you have any questions beyond this, please feel free to ask.
ಯಾವ ರೀತಿ ವಾಂಟ್ ಮೀ ಟು ಪ್ಲೇ ಗಿಟಾರ್ ಐ ಕ್ಯಾನ್ ಪ್ಲೇ ಗಿಟಾರ್. ಇವಾಗ ಸಿನಿಮಾ ಅಥವಾ ಡಾಕ್ಯುಮೆಂಟ್ರಿ ಯಾವಾಗ ರೆಡಿ ಆಗುತ್ತೆ? ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ದಟ್ ಇಸ್ ಆಕ್ಚುಲಿ ನಾನು ಏನು ಗೊತ್ತಾ, ಸಿನಿಮಾ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಐ ಆಮ್ ವೇಟಿಂಗ್ ಫಾರ್, ಲೈಕ್ ದಿಸ್ ಇಸ್ ಮೈ ಲಾಸ್ಟ್ ಶಾಟ್. ಅಂದರೆ ಸಿನಿಮಾನಲ್ಲಿ 12 ಸೀನ್ಸ್ ಇರುತ್ತೆ. 12th ಸೀನ್ ಅಂದರೆ 11th ಸೀನ್ ಕ್ಲೈಮ್ಯಾಕ್ಸ್ ಆ್ಯಂಡ್ 12th ಸೀನ್ ಎಂಡ್, ಕರೆಕ್ಟಾ? ಸೊ ನನ್ನ 11th ಸೀನ್ ಇದು ರೋಡ್ ಬಿಲ್ಡ್ ಮಾಡಿಬಿಟ್ರೆ ಅಲ್ಲಿ ಲೈವ್ ನನ್ನ ಕ್ಲೈಮ್ಯಾಕ್ಸ್ ಬಂದ್ಬಿಡುತ್ತೆ. ಅದು ಬರೀ ಒಂದು ಕಾಂಪಿಟೇಷನ್ ಸೀನ್ ಸರ್. ಇಮ್ಯಾಜಿನ್, ಬರೀ ಇಲ್ಲಿ ನಾವು ಇಂಜಿನಿಯರ್ಸ್ ಹಾಕಿ ಒಂದು ಲ್ಯಾಪ್ಟಾಪ್ಸ್ ಹಾಕಿ ನಾವು ರೋಡ್ ಬಿಲ್ಡ್ ಮಾಡಿದ್ರೆ ಕಂಪ್ಯೂಟರ್ ಗ್ರಾಫಿಕ್ಸ್ ಅಲ್ಲಿ ಅಥವಾ ಕ್ಯಾಡ್ ಅಲ್ಲಿ ಮಾಡಿಬಿಟ್ರೆ ಫಿನಿಶ್. ಜಸ್ಟ್ ಇಂಜಿನಿಯರ್ ಸಿಟಿಂಗ್ ಬಿಗ್ ಹಾಲ್ ನಲ್ಲಿ 10,000 ಇಂಜಿನಿಯರ್ಸ್, ಓನ್ಲಿ ಲ್ಯಾಪ್ಟಾಪ್ಸ್, ಬಿಲ್ಡ್ ಇಟ್, ಪುಟ್ ಒನ್ ಸ್ಕ್ರೀನ್, ಫಿನಿಶ್ಡ್. ದಟ್ ಇಸ್ ಆಲ್ ಐ ಆಮ್ ಆಸ್ಕಿಂಗ್. ಐ ಆಮ್ ನಾಟ್ ಆಸ್ಕಿಂಗ್ ಸಮಥಿಂಗ್ ನ್ಯೂ. ಅಂಡ್ ಅದು ಫಿಸಿಕ್ಸ್ ಇಲ್ಲ ಇದೆ ಆಲ್ರೆಡಿ. ಜಸ್ಟ್ ಸೋಲಾರ್ ಪ್ಯಾನಲ್, ಓಕೆ ಕ್ವಾಂಟಮ್ ಫಿಸಿಕ್ಸ್ ಅಪ್ಲೈ ಮಾಡೋಣ, ಅದೇನೂ ಹೇಳ್ತಾ ಇಲ್ಲ. ಓಕೆ ಮ್ಯಾಗ್ನೆಟಿಕ್ ಇದು ಮಾಡೋಣ, ಲೆವಿಟೇಷನ್, ಅದನ್ನೂ ಹೇಳ್ತಾ ಇಲ್ಲ. ಅರೆ ಟ್ರಾಮ್ಸ್ ಎಲ್ಲ ಇತ್ತು ಆವಾಗನೇ ಇತ್ತು, ಎಲ್ಲ ಟ್ರಾಮ್ಸ್ ಅದೆಲ್ಲ ಇತ್ತು, ಪವರ್ ಸಪ್ಲೈ ಅಲ್ಲಿಂದ. ಸೊ ವಾಟ್ ಇಸ್ ದಿಸ್ ನ್ಯೂ ಥಿಂಗ್? ಐ ಆಮ್ ನಾಟ್ ಆಸ್ಕಿಂಗ್ ಎನಿ ನ್ಯೂ ಥಿಂಗ್ಸ್, ವೆರಿ ಸಿಂಪಲ್ ಥಿಂಗ್ಸ್. ಬಟ್ ವಿ ಹ್ಯಾವ್ ಟು, ವೈ ವಿ ಹ್ಯಾವ್ ಟು ಡೂ ಇಟ್ ಲೈವ್, ವೈ ಹ್ಯಾವ್ ಟು ಡೂ ಬಿಗ್? ಬಿಕಾಸ್ ಆವಾಗ ಏನಾಗುತ್ತೆ, ಡಿನೈ ಮಾಡೋಕ್ಕಾಗಲ್ಲ, ಅವ್ರು ನಿಲ್ಸಕ್ಕಾಗಲ್ಲ. ಅದು ನಿಲ್ಸಕ್ಕಾಗಲ್ಲ. ಅದು ಎಲ್ಲರೂ ಇದ್ದಾರೆ ಅಲ್ಲಿ ಮುಂದೆ, ಎಲ್ಲರ ಮುಂದೆ ಏನ್ ಮಾಡ್ತಾರೆ ಅವರು? ಮಾಡೋಗಿಲ್ಲ ಅದು ಹೇಳ್ಬಿಟ್ರೆ ಫಿನಿಶ್. ಮಾಡಿ ತೋರಿಸಿದೀವಿ ನಾವು. ದ್ಯಾಟ್ ಇಸ್ ದ ಪಾಯಿಂಟ್. ಮೇಕ್ ಇಟ್ ಸೋ ಅನ್ಡಿನಯಬಲ್ ಅಂಡ್ ಸೋ ಬಿಗ್ ದಟ್ ದೇ ಕೆನ್ ನಾಟ್ ಇಗ್ನೋರ್ ಯು. ದಟ್ ಇಸ್ ವೈ ಐ ಆಮ್ ಡೂಯಿಂಗ್ ದಿಸ್. ಅದಕ್ಕೆ ಏನ್ ಟಾರ್ಗೆಟ್ ಇಟ್ಕೊಂಡಿದ್ದೀರಾ? ಸರ್, ಯಾವಾಗ ಏನು? ಅದು ದೇವ್ರ ಮೇಲೆ ಬಿಟ್ಟಿದ್ದೀನಿ ಸರ್ ಇವಾಗ. ಯಾಕಂದ್ರೆ ಇದರಲ್ಲಿ ಟ್ರೈಂಗ್ ಟು ಫೈಂಡ್ ಗಾಡ್ ಇದೆ. ನಾನು ದೇವ್ರಿಗೆ ನೋಡ್ತಾ ಇದ್ದೀನಿ. ಒಬ್ರು ವೆರಿ ನ್ಯಾಷನಲ್ ಅವಾರ್ಡ್ ವಿನಿಂಗ್ ಸಿನಿಮಾ ಫಿಲ್ಮ್ ಮೇಕರ್ ಟೋಲ್ಡ್, ಪ್ರವೀಣ್ ಕೃಪಾಕರ್ ಹಿಸ್ ನೇಮ್ ಇಸ್, ಈ ಟೋಲ್ಡ್, ಯಾರು ಒನ್ ಮೋರ್ ಪರ್ಸನ್ ಸಿಟ್ಟಿಂಗ್, ಸೀನ್ ಹೇಳ್ತೀನಿ. ಅವರು ಇಲ್ಲಿ ಕೂತಿದ್ದಾರೆ, ಪ್ರವೀಣ್ ಅವರು, ನ್ಯಾಷನಲ್ ಅವಾರ್ಡ್ ವಿನಿಂಗ್ ಫಿಲ್ಮ್ ಮೇಕರ್. ಇನ್ನೊಬ್ರು ಕೂತಿದ್ದಾರೆ ಇಲ್ಲಿ. ನನ್ನ ಸೇಮ್ ಪಾಯಿಂಟ್ ಹೇಳ್ತಾರೆ, ಹಿಂಗ್ ಮಾಡ್ಬೇಕು ರೋಡ್ ಎಲ್ಲ. ಅವ್ರು ಹೇಳಿದ್ರು, ದಿಸ್ ಪರ್ಸನ್ ಹೇಳಿ, ಅವ್ರು ಏನು ಬಿಡಲ್ಲ, ನಿನ್ಗೂ ಎತ್ಬಿಟ್ಟು ಕಳಿಸ್ತಾರೆ. ಎತ್ತಾಕೊಂಡ್ ಬಂದ್ರಿ ಅಂತ ಹೇಳ್ತಾರೆ. ಅವನವನು ಎತ್ತಾಕೊಂಡ್ ಬಂದ್ರೋ, ನೀನ್ ಹೋಗ್ಬಿಡ್ತೀಯಾ? ಸೊ ಪ್ರವೀಣ್ ಸರ್ ಸೇಸ್, ನೀನ್ ಏನ್ ಹೇಳ್ತಾ ಇದ್ಯಾ? ಇವನು ದೇವ್ರಿಗೆ ಹುಡ್ಕೊಂಡ್ ಬರ್ತಾವನೆ, ಅವನ್ ಏನ್ ಲೆಕ್ಕಾಚಾರ? ಅವ್ರು ಯಾರ್ದು ಹೆಸರು ಹೇಳಿದ್ರು, ಅದು ಹೇಳ್ತಾ ಇಲ್ಲ ಇಲ್ಲಿ. ಬಟ್ he said he is searching for God. Who are these humans? ಮನುಷ್ಯರು ಯಾರು? ದೇವರು ಕೇಳ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ದಟ್ ಇಸ್ ಮೈ ಜರ್ನಿ ಸರ್.